ಶಿವಾಜಿ ಜಯಂತಿಯ ವೇಳೆ ಕಲ್ಲು ತೂರಾಟ ಮತ್ತು ಚಪ್ಪಲಿ ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಾಗಲಕೋಟೆಯಲ್ಲಿ ಪರಿಸ್ಥಿತಿ ಉದ್ವಿಗ್ನವಾಗಿದೆ. ಶಿವಾಜಿ ಜಯಂತಿಯ ವೇಳೆ ಕಲ್ಲು ತೂರಾಟ, ಬಾಗಲಕೋಟೆಯಲ್ಲಿ ಪರಿಸ್ಥಿತಿ ಉದ್ವಿಗ್ನವಾಗಿದೆ. ಕಿಲ್ಲಾ ಓಣಿಯಲ್ಲಿ ರಾತ್ರಿ ಕೋಲಾಹಲ. ಮಸೀದಿಯ ಮುಂದೆ ಶಿವಾಜಿ ಮೆರವಣಿಗೆಯ ವೇಳೆ ಕಿಡಿಗೇಡಿಗಳಿಂದ ಕಲ್ಲು ತೂರಾಟ, ಚಪ್ಪಲಿಯ ಎಸೆತ. ಈ ಘಟನೆಯಲ್ಲಿ ಬಾಗಲಕೋಟೆ ಎಸ್ಪಿ ತಲೆಗೆ ಪೆಟ್ಟು ಕೂಡ ಬಿದ್ದಿದೆ. ಹಿಂದೂ ಕಾರ್ಯಕರ್ತರಿಂದ ತಡರಾತ್ರಿ ಪ್ರೊಟೆಸ್ಟ್ ಕೂಡ ಮಾಡಲಾಗಿದೆ. ಮುಸ್ಲಿಂ ತರಕಾರಿ ವ್ಯಾಪಾರಿಗಳ ಗಾಡಿಗಳಿಗೆ ಬೆಂಕಿಯನ್ನ ಹಚ್ಚಿದ್ದಾರೆ. ಬಾಗಲಕೋಟೆಯಲ್ಲಿ ಶಿವಾಜಿಯ ಜಯಂತಿಯ ಪ್ರಯುಕ್ತವಾಗಿ ಮೆರವಣಿಗೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಮೆರವಣಿಗೆಯ ವೇಳೆ ಕಲ್ಲು ತೂರಾಟ ಮತ್ತು ಚಪ್ಪಲಿಯ ಎಸೆತವನ್ನ ಮಾಡಲಾಗಿದೆ. ದರ್ಗಾದ ಮುಂದೆ ಬರ್ತಾ ಇದ್ದಂತೆ ಮೆರವಣಿಗೆಗೆ ಕಲ್ಲು ತೂರಾಡಿದ್ದಾರೆ, ಹಾಗೆ ಚಪ್ಪಲಿಯನ್ನ ಕೂಡ ಎಸೆದಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ಕಿಡಿಗೇಡಿಗಳು ಕಲ್ಲು ಚಪ್ಪಲಿಯನ್ನ ಎಸೆದಿದ್ದಾರೆ. ಈ ಘಟನೆಯಲ್ಲಿ ಬಾಗಲಕೋಟೆಯ ಎಸ್ಪಿ ಅವರ ತಲೆಗೂ ಕೂಡ ಪೆಟ್ಟು ಬಿದ್ದಿರುವಂಥದ್ದು. ಹಿಂದೂ ಕಾರ್ಯಕರ್ತರು ತಡರಾತ್ರಿಯೇ ಪ್ರೊಟೆಸ್ಟ್ ಕೂಡ ಮಾಡಿದ್ರು. ಹಾಗೆ ಮುಸ್ಲಿಂ ತರಕಾರಿ ವ್ಯಾಪಾರಿಯ ಗಾಡಿಗಳಿಗೆ ಬೆಂಕಿಯನ್ನು ಕೂಡ ಹಚ್ಚಿದ್ರು. ಇನ್ನು ಮಸೀದಿಯ ಮುಂದೆ ಶಿವಾಜಿ ಮೆರವಣಿಗೆಯ ವೇಳೆ ಶಿವಾಜಿ ಜಯಂತಿಯ ಮೆರವಣಿಗೆಯ ವೇಳೆ ಕಲ್ಲು ಮತ್ತು ಚಪ್ಪಲಿ ತೂರಾಟ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬಾಗಲಕೋಟೆಯ 3 ಕಡೆಗಳಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಹಳೆ ಬಾಗಲಕೋಟೆ, ನವನಗರ ಮತ್ತು ವಿದ್ಯಾಗಿರಿಯಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಬಿಎನ್ಎಸ್ ಸೆಕ್ಷನ್ 163ರ ಅಡಿಯಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ನಿನ್ನೆ ಮಧ್ಯರಾತ್ರಿಯಿಂದಲೇ ಫೆಬ್ರವರಿ 24ರವರೆಗೆ ನಿಷೇಧಾಜ್ಞೆಯನ್ನ ಜಾರಿ ಮಾಡಿ ಬಾಗಲಕೋಟೆಯ ಎಸಿ ಸಂತೋಷ್ ಜಗ್ಲಾಸರ್ ಆದೇಶವನ್ನ ಕೂಡ ಹೊರಡಿಸಿದ್ದಾರೆ. ಸಾರ್ವಜನಿಕ ಸ್ಥಳದಲ್ಲಿ 4ಕ್ಕಿಂತ ಹೆಚ್ಚು ಜನ ಸೇರಿದಂತೆ ನಿಷೇಧವನ್ನ ಕೂಡ ಹೇರಲಾಗಿರುವಂಥದ್ದು. ಸುರಕ್ಷತೆಗೆ ಧಕ್ಕೆ ತರುವಂತಹ ಚಟುವಟಿಕೆಗಳಿಗೆ ಈಗಾಗಲೇ ನಿರ್ಬಂಧವನ್ನ ವಿಧಿಸಲಾಗಿದೆ. ಅಪಾಯಕಾರಿ ಶಸ್ತ್ರಾಸ್ತ್ರವನ್ನ ಹಿಡಿದು ಓಡಾಡುವುದು ನಿರ್ಬಂಧ. ಅನುಮತಿ ಇಲ್ಲದೆ ಯಾವುದೇ ಸಭೆ ಮಾಡೋ ಹಾಗಿಲ್ಲ, ಸಮಾರಂಭವನ್ನ ಕೂಡ ಮಾಡೋ ಹಾಗಿಲ್ಲ. ಶಿವಾಜಿ ಜಯಂತಿಯ ಸಂದರ್ಭದಲ್ಲಿ ಮೆರವಣಿಗೆಯ ವೇಳೆ ಕಲ್ಲು ತೂರಾಟ ನಡೆದಂತಹ ಘಟನೆಯಲ್ಲಿ ಬಾಗಲಕೋಟೆಯ ಕಿಲ್ಲಾ ಓಣಿಯಲ್ಲಿ ಕಳೆದ ರಾತ್ರಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿರುವಂಥದ್ದು. ಸದ್ಯ ಅಲ್ಲಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿರುವಂಥದ್ದು. ನೋಡಿ, ಶಾಂತವಾಗಿ ನಡೆಯುತ್ತಿದ್ದಂತಹ ಮೆರವಣಿಗೆಯ ವೇಳೆ ಕಲ್ಲನ್ನ ತೂರಿದ್ದಾರೆ. ಹಿಂದೂ ಸಂಘಟನೆಗಳ ನಾಯಕರು ಹೀಗಂತ ಆರೋಪವನ್ನ ಕೂಡ ಮಾಡ್ತಾ ಇರುವಂಥದ್ದು. ಮೆರವಣಿಗೆ ಮೇಲೆ ಸಾಗುತ್ತಿದ್ದವರ ಮೇಲೆ ಮಸೀದಿ ಕಡೆಯಿಂದ ಕಲ್ಲು ಬಂದಿದೆ, ನಮ್ಮ ಕಾರ್ಯಕರ್ತರ ಜೊತೆಗೆ ಬೆಳಗಾವಿ ಎಸ್ಪಿ ಪೊಲೀಸರ ಮೇಲೂ ಕೂಡ ಕಲ್ಲು ಬಿದ್ದಿದೆ ಅಂತ ಹಿಂದೂ ಮುಖಂಡರು ನಿನ್ನೆ ಅಷ್ಟೇ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ಕೂಡ ನೀಡಿದ್ದಾರೆ. ಈ ಘಟನೆಯ ಕುರಿತಂತೆ ಯಾರ್ಯಾರೆಲ್ಲ ಏನೇನೆಲ್ಲ ಮಾತನಾಡಿದ್ದಾರೆ, ಯಾವ ವಿಚಾರಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ ನೋಡ್ಕೊಂಡು ಬರೋಣ. ಇವತ್ತು ದೇಶಾದ್ಯಂತ ಹಿಂದೂಗಳ ಹಬ್ಬ ಅಂತ ಹೇಳಲಿಕ್ಕೂ ಅಲ್ಲಗಳಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಬಾಗಲಕೋಟೆಯಲ್ಲಿ 6 ಗಂಟೆಗೆ ಒಂದು ಭವ್ಯವಾದ ಶೋಭಾಯಾತ್ರೆ ಶಿವ ಅಂಬಾಭವಾನಿ ದೇವಸ್ಥಾನದಿಂದ ಆರಂಭ ಆಗಿತ್ತು. ಏನೋ ಬಾಗಲಕೋಟೆ ಕೆಲವು ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಇನ್ನೇನು ಕೇವಲ 5 ನಿಮಿಷದಲ್ಲಿ ಆ ಮೆರವಣಿಗೆ ಮುಕ್ತಾಯ ಆಗ್ತಿತ್ತು.
ಏನೋ ಮೆರವಣಿಗೆ ಮುಕ್ತ ಆಗುವ ಸಂದರ್ಭದಲ್ಲಿ ಇನ್ನೇನು 5 ನಿಮಿಷ ಇತ್ತು ಅನ್ನೋ ಸಂದರ್ಭದಲ್ಲಿ ಮೆರವಣಿಗೆಯ ಮೇಲೆ ಒಂದಿಷ್ಟು ಯುವಕರು, ಮುಸ್ಲಿಂ ಯುವಕರು ಏನು ಚಪ್ಪಲಿ ಎಸೆದಿದ್ರು. ನಂತರ ಪೊಲೀಸ್ ಇಲಾಖೆಯವರು ಅದನ್ನ ಕಂಟ್ರೋಲ್ ಮಾಡಿದರು. ನಂತರ ಅವ್ರೇನು ಪ್ರಾರ್ಥನೆ ಮಾಡಿ ಇನ್ನೇನು ಅಟ್ಯಾಕ್ ಮಾಡಬೇಕು ಅನ್ನೋ ಸಂದರ್ಭದಲ್ಲಿಯೇ ಒಂದಿಷ್ಟು ಮಂದಿ ಕಲ್ಲು ಹೋಗಿದ್ರು. ಅದು ತಪ್ಪಿ SP ಸಾಹೇಬ್ರಿಗೆ ಬಿತ್ತು. SP ಸಾಹೇಬರು ಈಗ ಆಸ್ಪತ್ರೆಯಲ್ಲಿ ದಾಖಲಾಗ್ಯಾರ. SP ಸಾಹೇಬರಿಗೆ ಹಿಂದಗಡೆ ಕಲ್ಲು ಹೋಗಿದಾರ, ಅವ್ರಿಗೆ ಹಿಂದಗಡೆ ದುಬ್ಬಕ್ಕೆ ಸ್ಥಾವರ ಆಗಿ ರಕ್ತ ಸಹಿತ ಹರಡಿದೆ. ಆ ಕಾರಣದಿಂದ ಇವತ್ತು ಬಾಗಲಕೋಟೆ ಶಾಂತ ರೀತಿಯಿಂದ ಒಂದು ಶಿವಾಜಿ ಜಯಂತಿ ಮಾಡುತ್ತಿದ್ದ ಸಂದರ್ಭದಲ್ಲಿ ಈ ರೀತಿ ಘಟನೆ ಆಗಿದೆ. ಇವತ್ತು ಬಾಗಲಕೋಟೆ ಸಾರ್ವಜನಿಕರಿಗೆ ಒಂದು ಮುಸ್ಲಿಂ ಸಮುದಾಯದ ಕೆಲವು ಯುವಕರು ಒಂದು ಶಾಂತಯುತವಾಗಿ ಇರ್ತಕ್ಕಂಥ ಹಿಂದೂಗಳ ಮೇಲೆ ದಬ್ಬಾಳಿಕೆ ಕೆಲವು ವರ್ಷಗಳಿಂದ ಮಾಡ್ಕೊಂತ ಬಂದಾರೆ. ಆ ಕಾರಣದಿಂದ ಇವತ್ತು ಪೊಲೀಸ್ ಇಲಾಖೆ ಮೇಲೆ ಮಾಡಿದ್ರು. ಒಬ್ಬ ಹೈಯರ್ ಆಫೀಸರ್, ಡಿಸ್ಟಿಕ್ನ ಹೆಡ್, ಒಬ್ಬ ಪೊಲೀಸ್ ಇಲಾಖೆ SP ಸಾಹೇಬ್ರ ಮೇಲೆ ಮಾಡ್ಯಾರ. ಇವತ್ತು IG ಸಾಹೇಬ್ರನ್ನ ಪ್ರತ್ಯೇಕವಾಗಿ ಬಂದು ಬಾಗಲಕೋಟೆಯಲ್ಲಿ ಶಾಂತಯುತವಾದ ವಾತಾವರಣನ ಹಮ್ಮಿಕೋಬೇಕು. ನಾಳೆ ಯಾಕಂದ್ರೆ ಹೋಳಿನ ಹಬ್ಬ ಬರುತ್ತೆ. ಈ ಒಂದು ವಿಶ್ವದಲ್ಲಿ ನಮ್ದು 2ನೇ ಸ್ಥಾನ ಹೋಳಿ ಹಬ್ಬ ಬಾಗಲಕೋಟದಲ್ಲಿ. ಅದನ್ನು ಅಚ್ಚುಕಟ್ಟಾಗಿ ಆಗಬೇಕಪ್ಪ ಅಂದ್ರೆ ಯಾರ್ಯಾರು ಇವತ್ತು ಕಲ್ಲು ಎಸ್ದಾರ, ಯಾರ್ಯಾರು ಇವತ್ತು ಚಪ್ಪಲಿ ಎಸ್ತಾರ, ಯಾರ್ಯಾರು ಇವತ್ತು ಕುರ್ಚಿ ಎಸ್ತಾರ, ಅವ್ರ ಮೇಲೆ ತಕ್ಷಣವಾಗಿ ಬಂಧನ ಮಾಡಬೇಕು. ಇದು ಮಸ್ಜಿದ್ ಟೈಮ್ ಮುಗೀತು, ನಮಾಜು ಟೈಮ್ ಮುಗೀತು. ನಮಾಜ್ ಅವರು 9:30 9:40 ಆಲ್ಮೋಸ್ಟ್ 10 ತನಕ ಇದೆ. ಅದು ಆಲ್ಮೋಸ್ಟ್ ಮುಗಿದ ನಂತರನೇ ಬಂತು. ಇದು ಅದಕ್ಕೆ ಹೇಳಲಿಲ್ಲ, ಯಾರು ಕಿಟ್ಕಳಿಯವರು ಮಾಡಿದ್ದಾರೆ, ಮಿಸ್ಕ್ರೆಂಟ್ ಅವರು ಮಾಡಿದ್ದಾರೆ. ಯಾರು ಈ ಥರ ಧರ್ಮದ್ದು ಈ ಥರ ಏನಿಲ್ಲ, ಎಲ್ಲ ನಮ್ಮ ಬಾಗಲಕೋಟೆಯಲ್ಲಿ ಶಾಂತಪ್ರಿಯ ಇದ್ದಾರೆ. ಮತ್ತು ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ, ಇದು ಆದ ನಂತರ ಎಲ್ಲರೂ ಅವ್ರ ಪರವಾಗಿ ಹೋಗಿದ್ದಾರೆ. ಪ್ರೊಸೆಷನ್ ಪೀಸ್ಫುಲ್ ಆಗಿ ಮುಗೀತು. ಇವರು ಕೂಡ ನಮಾಜ್ ಮಾಡಿ ಮುಗಿಸ್ಕೊಂಡು ನಮ್ಮ ಮನೆಗೆ ಹೋಗಿದ್ದಾರೆ. ಈಗ ಇಲ್ಲಿ ಯಾರು ಜನ ಸೇರಿಲ್ಲ, ಪೀಸ್ಫುಲ್ ಮುಗೀತು. ಬಟ್ ಆ ಮಿಸ್ಕ್ರೆಂಟ್ ಯಾರು ಈ ಥರ ಮಾಡಿದ್ದಾರೆ ಅವ್ರಿಗೆ ನಾವು ಐಡೆಂಟಿಫೈ ಮಾಡ್ತೀವಿ. ಸಂಗತಿ ಪ್ರಕಾರ 2 ಕಲ್ಲು ಬಿತ್ತು, ನಮ್ಮ ಪೊಲೀಸ್ ಮೇಲೆನೆ ಸೈಡಲ್ಲಿ ಬಿತ್ತು. ಅವರು ಹೆಲ್ಮೆಟ್ ಹಾಕಿದ್ರು. ನಿಮ್ಮ ಮೇಲೆ ಕಲ್ಲು ಬಿತ್ತು. ಆ ಟೈಮಲ್ಲಿ ಏನಾಯ್ತು ಅಂತ ಸರ್? ಏನೇನಾಗಿಲ್ಲ. ಇದು ಆಮೇಲೆ ನಾನು ಇಲ್ಲಿ ಇದ್ದೆ. ಆದ ನಂತರ 1.5 hour ಪ್ರೊಸೆಷನ್ ನಡೀತಾ ಇತ್ತು. ನಾವು ಪ್ರೊಸೆಷನ್ ಮುಗಿಸಿದೀವಿ ಪೀಸ್ಫುಲಿ, ಎಲ್ಲ ಕ್ಲೋಸ್ ಆಗಿದೆ, ಜನ ಡಿಸ್ಪರ್ಸ್ ಆಗಿದ್ದಾರೆ. ಏನಿಲ್ಲ, ನಿಮ್ ಮುಂದೆ ನಿಂತ್ಕೊಂಡು ಸ್ಟೇಟ್ಮೆಂಟ್ ಕೊಡ್ತಾ ಇದ್ವಿ. ಏನಾಗಿದೆ, ಸ್ಲೈಟ್ ಸ್ಕ್ರಾಚ್ ಇತ್ತು, ಅದ್ರ ಏನಿಲ್ಲ ಇಂಜರಿ ಇಲ್ಲ, ಮೇಜರ್ ಏನ್ ಇಂಜರಿ ಇಲ್ಲ. ಕಲ್ಲು 2 ಕಲ್ಲು ಬಂದಿದೆ, ನಮ್ಮ ಪೊಲೀಸ್ ಮೇಲೆ ಬಂದಿದೆ, ಯಾರು ಪಬ್ಲಿಕ್ ಮೇಲೆ ಬಂದಿಲ್ಲ. ಇದು ಕ್ಲಿಯರ್. ಚಪ್ಪಲಿಯನ್ನ ಎಸೆದಿದ್ದಾರೆ ಅಂದ್ರೆ ಇದು ಮುಖ್ಯವಾಗಿ ನಮ್ಮ ಶೋಭಾಯಾತ್ರೆಯನ್ನ ಅಡೆತಡೆ ಮಾಡ್ಲಿಕ್ಕೆ, ಸಮಸ್ಯೆ ಮಾಡ್ಲಿಕ್ಕೆ ಈ ರೀತಿ ಯಾರು ದೇವರು ಮೇಲೆ, ಯಾರು ಹಿಂದೂ ಕಾರ್ಯಕರ್ತ ಮೇಲೆ, ಯಾರ್ದು ಪಬ್ಲಿಕ್ ಮೇಲೆ ಏನು ಕಲ್ಲು ಹೋಗಿಲ್ಲ, ಏನು ಚಪ್ಪಲಿ ಹೋಗಿಲ್ಲ. ನಮ್ಮಿಬ್ರು ಪೊಲೀಸ್ ಮೇಲೆ ಇನ್ಕ್ಲೂಡಿಂಗ್ ನನ್ನ ಮೇಲೆ ಕಲ್ಲು ಟಚ್ ಆಯಿತು, ಯಾರು ಪಬ್ಲಿಕ್ ಮೇಲೆ ಹೋಗಿಲ್ಲ. ನಾವು ಪೂರ್ತಿ ಬಂದೋಬಸ್ತ್ ಮಾಡಿದ್ದೀವಿ, ಡ್ರೋನ್ ಸರ್ವೆ ಕೂಡ ಮಾಡಿದ್ದೀವಿ, ಎಲ್ಲ ಕಮ್ಮಿ ಮೀಟಿಂಗ್ಸ್ ಕೂಡ ಮಾಡಿದ್ದೀವಿ. ಎಲ್ಲರೂ ನಮ್ಮ ಕಾನ್ಫಿಡೆನ್ಸ್ ಇದ್ದಾರೆ, ನಮಗೆ ಸಹಾಯ ಕೊಟ್ಟು ಇವತ್ತು ದೇಶಾದ್ಯಂತ